ಅಂತಂದ್ರೆ ದುಡ್ಡು ಕೊಡದೆ ಯಾರು ಹೇಳ್ಕೊಡಲ್ಲ. ಯಾರು ದುಡ್ಡು ಅಂತ ಹೇಳ್ತಾರಲ್ಲ ಅವ್ರು ಇವತ್ತು ದುಡ್ಡು ಕೊಟ್ಟೆ ಜಾಯ್ನ್ ಆಗಿರೋದು. ದುಡ್ಡು ಕೊಡದೇನೆ ಯಾರು ಜಾಯ್ನ್ ಆಗಕ್ ಸಾಧ್ಯ ಇಲ್ಲ. ದುಡ್ಡಿಂದಾನೆ ಇವತ್ತು ಎಲ್ಲಾ ನಡೀತಾ ಇರೋದು ಕೂಡ. ಸೊ ನಾನು ಕೂಡ ಅಷ್ಟೇ, ನನ್ನ ಎಜುಕೇಶನ್ಗೆ ನಾನು ಏನ್ ನಿಮ್ಮ ಹತ್ರ ಸ್ಪೆಂಡ್ ಮಾಡ್ತೀನಿ, ಆ ಸ್ಪೆಂಡ್ಗೆ ನಾನು ಏನ್ ವ್ಯಾಲ್ಯೂ ಇದೆ ಅದನ್ನ ಖಂಡಿತವಾಗ್ಲೂ ತಗೊಂತಾ ಇದ್ದೀನಿ. ನೀವು ಇದೇ ಕೋರ್ಸ್ ನ ಹೊರಗಡೆ ತಗೋತೀರಾ ಅಂತಂದ್ರೆ 1 lakh ಎರೋ ಆಗುತ್ತೆ. ಬಟ್ ನಾನು ಇಲ್ಲಿ ಅದನ್ನ ತುಂಬಾ ರೀಸನಬಲ್ ಪ್ರೈಸ್ಗೆ ನಮ್ಮ ಹೆಣ್ಮಕ್ಳಿಗೆ ಕೈ ಎಟ್ಕೋ ತರ ನಾನು ಕೋರ್ಸ್ ನ ಕೊಡ್ತಾ ಇದ್ದೀನಿ. ಇನ್ನೊಂದು ಏನು ಅಂತಂದ್ರೆ, ನೀವು ನನ್ಗೆ ಏನ್ ಪೇ ಮಾಡಿರ್ತೀರಲ್ಲ, ನೀವೇನ್ ಇದಕ್ಕೆ ಬಂಡವಾಳ ಹಾಕಿರ್ತೀರಲ್ಲ, ಆ ಬಂಡವಾಳ ಇಲ್ಲ ಅಂದ್ರೆ 3 ರಿಂದ 4 ತಿಂಗಳ ನೀವು ಎತ್ತಲೇಬಹುದು. ಅದಕ್ಕೆ ಸಾಕ್ಷಿ ನನ್ನ ಸ್ಟೂಡೆಂಟ್ಸೇ ಇದ್ದಾರೆ. ಯಾರು ನನ್ನ ಸ್ಟೂಡೆಂಟ್ಸ್ ಆಗಿದ್ದು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಿರ್ಬೋದು, ಅಥವಾ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಕೈ ಕಟ್ಟಿ ಕೂತಿಲ್ಲ, ಲಕ್ಷ ದುಡಿತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳು ಕೂಡ ನನ್ನ ಹತ್ರ ಇದೆ. ಸೊ ಈ ತರ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡಬೇಕು ಅಂತಂದಾಗ ನಾನು ನಿಮಗೆ ಕ್ವಾಲಿಟಿ ಎಜುಕೇಶನ್ ನ ಕೊಡಬೇಕಾಗುತ್ತೆ. ಇದು ಕಡಲೆಪುರಿ ವ್ಯಾಪಾರ ಮಾಡಕ್ಕಂತೂ ನಾನು ಖಂಡಿತವಾಗ್ಲೂ ಆಗಲ್ಲ. 35 ಡೇಸ್ ನಾನು ನಿಮ್ಮನ್ನ ಕೂರಿಸ್ಕೋತೀನಿ ಅಂತಂದ್ರೆ 35 ಡೇಸ್ ಕೂಡ ನಾನು ಪ್ರತಿ ಕ್ಷಣನೂ ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ಆ ಒಂದು ಬ್ಯಾಚ್ ಅಲ್ಲಿ ಬರುವಂತ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಪ್ರಾಪರ್ ಆದ ಎಜುಕೇಶನ್ ಕೊಡಬೇಕು, ಅವರಿಗೆ ಒಂದು ಆರ್ಡರ್ಸ್ ನ ಕೊಡಬೇಕು ಅಂತಾನೆ ನಾನು ಕೆಲಸ ಮಾಡಿರ್ತೀನಿ. ಸುಮ್ಮನೆ ಕಾಟಾಚಾರಕ್ಕೆ ಹೋದ್ನ ಬಂದ ಇಲ್ಲ, ಒಂದ್ 4 ಕೇಸರಿ ಹೇಳ್ಕೊಡೋದು, 1-2 ಮೇಕಪ್ ಲುಕ್ ಹೇಳ್ಕೊಡೋದು ಅಲ್ಲ. ಎಲ್ಲಾ ಬ್ರ್ಯಾಂಡ್ಸ್ ತೋರಿಸ್ತೀನಿ, ಎಲ್ಲಾ ಒಂದು ಹೇರ್ ಸ್ಟೈಲು ತೋರಿಸ್ತೀನಿ. ರಿಕ್ವೈರ್ಮೆಂಟ್ ಯಾವ ತರ ಕ್ಲೈಂಟ್ಸ್ ಇರುತ್ತೆ, ಯಾವ ತರ ನೀವು ವರ್ಕ್ ಕೊಡಬೇಕು, ಆ ಒಂದು ಸಿಚುವೇಶನ್ ಯಾವ ತರ ಹ್ಯಾಂಡಲ್ ಮಾಡಬೇಕು, ಪ್ರತಿ ಒಂದನ್ನು ಕೂಡ ಹೇಳ್ಕೊಡ್ತೀನಿ. ನಾನು ನಿನ್ನೆ ಮೊನ್ನೆ ಬಂದು ಆರ್ಟಿಸ್ಟ್ ಆದೋಳಲ್ಲ, 12 ಇಯರ್ಸ್ ಇಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಇದೇ ಫೀಲ್ಡ್ ಅಲ್ಲಿ ಇದ್ದಾಗ ನಾನು ಇಷ್ಟು ಕ್ಲೈಂಟ್ ಗಳನ್ನ ಅಟೆಂಡ್ ಮಾಡಿದೀನಿ ಅಂತ ನೀವೇ ಸ್ಟೋರೀಸ್ ಗಳೆಲ್ಲ ನೋಡ್ತಾ ಇರ್ತೀರಾ, ರೀಲ್ಸ್ ಗಳಲ್ಲೂ ಕೂಡ ನೋಡ್ತಾ ಇರ್ತೀರಾ. ಕ್ಲೈಂಟ್ಸ್ ರಿವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದ್ಸರಿ ಬಂದವರು ನೆಕ್ಸ್ಟ್ ಬರ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ನಾನು ಅವರಿಗೆ ಅವರ ಒಂದು ಟೇಸ್ಟ್ಗೆ ಅನುಗುಣವಾಗಿ ವರ್ಕ್ ನ ಮಾಡ್ಕೊಟ್ಟಿರ್ತೀನಿ. ನಾನು ನನಗೋಸ್ಕರ ಕೆಲಸ ಮಾಡಲ್ಲ, ನಾನು ನನ್ನ ಕ್ಲೈಂಟ್ಗೋಸ್ಕರ ಅಂತಾನೆ ಕೆಲಸ ಮಾಡೋದು. ನನ್ನ ಸ್ಟೂಡೆಂಟ್ಸ್ಗೂ ಕೂಡ ನಾನು ಅವ್ರ ಕ್ಲೈಂಟ್ ಏನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನೀವು ಕೆಲಸ ಮಾಡಿ ಅಂತಾನೆ ಹೇಳ್ಕೊಡ್ತೀನಿ. ಮತ್ತೆ ನಾವು ಸೊಸೈಟಿ ಮಧ್ಯೆ ಕಲಿತಾ ಇರುವಂತಹ ಲುಕ್ ಇದು ಜನಕ್ಕೆ ಇಷ್ಟ ಆಗ್ಬೇಕು. ಅದು ಯಾವ ತರ, ಎಲ್ಲಿ ಕಟ್ ಔಟ್ ಮಾಡ್ಬೇಕು, ಎಲ್ಲಿ ನೀವು ಆಡ್ ಮಾಡ್ಕೊಬೇಕು, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಈ ಡೀಟೇಲಿಂಗ್ ವರ್ಕ್ ನಾನು ಹೇಳ್ಕೊಡ್ಬೇಕಾದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ನಾನು ಕ್ಲೈಂಟ್ ಗಳನ್ನ ಅಟೆಂಡ್ ಮಾಡಿರ್ಬೇಕು ಅಲ್ವಾ, ಮತ್ತೆ ನನ್ಗೊಂದು ಪ್ರಾಪರ್ ಆದ ಎಜುಕೇಶನ್ ಇರಬೇಕು. ಈ ವ್ಯಾಲ್ಯೂ ಇರೋ ಎಜುಕೇಶನ್ ನಾನು ತಗೊಂಡ್ ಬಂದ್ಬಿಟ್ಟು ಬೀದಿಲ್ ಕಡ್ಲೆಪುರಿ ಮಾರೋ ತರ 5,000 10,000 ರೂಪಾಯಿಗೆ 20,000 ರೂಪಾಯಿ ನಾನು ಮಾರಕ್ ರೆಡಿ ಇಲ್ಲ. ನಿಮ್ಗೆ ಒಂದು ಒಳ್ಳೆ ಎಜುಕೇಶನ್ ಬೇಕು, ಕ್ವಾಲಿಟಿ ಎಜುಕೇಶನ್ ಬೇಕು, ಒಂದು ಒಳ್ಳೆ ಮೆಂಟರ್ ಬೇಕು, ಎಕ್ಸ್ಪೀರಿಯನ್ಸ್ ಇರೋರು ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ನನ್ನನ್ನ ರೈಟ್ ಚೂಸ್ ಮಾಡಬಹುದು. ನನ್ನನ್ನೇ ಚೂಸ್ ಮಾಡಿ ಅಂತ ಹೇಳಲ್ಲ. ಯಾರಿಗೆ ಈ ಒಂದೆಲ್ಲ ಕ್ವಾಲಿಫಿಕೇಶನ್ಸ್ ಇರುತ್ತೆ, ರೈಟ್ ಮೆಂಟರ್ ಆಗೋ ಒಂದು ಕ್ವಾಲಿಫಿಕೇಶನ್, ಟೀಚಿಂಗ್ ಪ್ರೊಫೆಷನ್, ಮೋಟಿವೇಟ್ ಮಾಡುವಂತದ್ದಾಗಿರ್ಬೋದು, ಪ್ರತಿ ಒಂದು ಕೂಡ ಯಾರಲ್ಲಿ ಇರುತ್ತೆ ಆ ಒಂದು ಮೆಂಟರ್ನ ನೀವು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಪರ್ ಆಗಿ ಎಜುಕೇಶನ್ ತಗೊಳ್ಳಿ, ಪ್ರಾಪರ್ ಆಗಿ ಕ್ಲೈಂಟ್ ನ ಅಟೆಂಡ್ ಮಾಡಿ, ಹೆಸರು ಉಳಿಸಿ. ನೀವು ಇವತ್ತು ಒಂದು ಕ್ಲೈಂಟ್ ನ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಆ ಕ್ಲೈಂಟ್ ನಿಮ್ಗೆ ನೆಕ್ಸ್ಟ್ ಇನ್ನೊಂದ್ಸರಿ ಕೂಗ್ಬೇಕು, ನೆಕ್ಸ್ಟ್ ನೀವು ಬೇಡ ಅಂತ ಅನ್ಬಾರ್ದು. ಆ ತರ ಇರ್ಬೇಕು ನಿಮ್ಮ ವರ್ಕ್. ಆ ವರ್ಕ್ ನ ನಾನು ಹೇಳ್ಕೊಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇದು ಎಕ್ಸ್ಪೆನ್ಸಿವ್ ಅಲ್ಲ. ನೀವು ನನ್ಗೇನ್ ಬಂಡವಾಳ ಆಗ್ತಿರಲ್ಲ ಅದು ನಾನು 3 ತಿಂಗಳಲ್ಲಿ ನೀವು ತೆಗೋ ತಾಕತ್ ನಿಮ್ಗೆ ಬಂದೇ ಬರುತ್ತೆ. ಅದನ್ನ ನಾನು ಪ್ರೂವ್ ಕೂಡ ಮಾಡಿದೀನಿ.